ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಸುಲಭವಾಗಿ ಮನೆಯಲ್ಲಿ ಹೇಗೆ ಪುಳಿಯೋಗರೆ ಪೌಡರ್ ಅದು MTR ಸ್ಟೈಲಲ್ಲಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಬಂದು ನಾನಿಲ್ಲಿ 1 ಸ್ಪೂನಷ್ಟು ಬೆಲ್ಲದ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮೆಣಸನ್ನ ಸಹ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಬಂದು ಸ್ವಲ್ಪ ಬಿಳಿ ಎಳ್ಳು ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಮೆಂತ್ಯ, ಜೀರಿಗೆ, ಟ್ಯಾಮರಿನ್, ಹುಣಸೆಹಣ್ಣು, ಸಾಸಿವೆ, ಧನಿಯಾ ಬೀಜ, ಆಮೇಲೆ ಉದ್ದಿನಬೇಳೆ, ಕೊಬ್ಬರಿ, ಕಡಲೆ ಬೀಜ, ಕಡಲೆಬೇಳೆ, ಒಣಮೆಣಸಿನ್ಕಾಯಿ ಬ್ಯಾಡಗೆ ಮತ್ತು ಗುಂಟೂರು ಎರಡನ್ನೂ ಸಹ ಸೇರಿಸ್ಕೊಂಡಿದ್ದೀನಿ. ಒಂದು 30ರಿಂದ 40 ಮೆಣಸಿನ್ಕಾಯಿ ಇದೆ. ಈಗ ಬಂದು ಒಂದು ಬಾಣಲಿನ ಇಟ್ಕೊಬೇಕು. ಫುಲ್ ಡ್ರೈ ಆಗಿರಬೇಕು ಬಾಣಲಿ, ಒಂಚೂರು ನೀರಾಂಶ ಇಲ್ದರ ಈ ರೀತಿ ಇರಬೇಕು. ಇವಾಗ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಧನಿಯಾ ಬೀಜನ ಸೇರಿಸ್ಕೊಂಡಿದ್ದೀನಿ. ಕೊರಿಯಾಂಡರ್ ಸೀಡ್ಸ್ ಅಂತ ಹೇಳಿ ಕರಿತೀವಲ್ಲ, ಅದನ್ನು ಇವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಸಹ ಘಮ ಬರಬೇಕು. ಘಮ ಬಂದರೆ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಫ್ರೈ ಆಗಿದೆಯೋ ಇಲ್ವೋ ಅಂತ. ಅದಕ್ಕೆ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಆಮೇಲೆ ಚಟಪಟ ಅಂತ ಸೌಂಡು ಬರುತ್ತೆ. ಆಮೇಲೆ ಒಂದೊಂದು ಧನಿಯಾ ಕಾಳು ಬೀಜ ಎಲ್ಲನೂ ಸಹ ಎಗ್ರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಚೆನ್ನಾಗಿ ರೋಸ್ಟ್ ಮಾಡಿದ್ದೀರಾ ಅಂತಲೂ ಗೊತ್ತಾಗುತ್ತೆ. ಅಥವಾ ನೀವು ಕಲರು ಸಹ ಒಂದು ಸ್ವಲ್ಪ ಡಾರ್ಕ್ ಆಗುತ್ತೆ, ಆವಾಗ ನಮ್ಗೆ ಇನ್ನೂ ಸಹ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದೇ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ನೋಡಿ. ಆಮೇಲೆ ಬಂದು ನಾನು ಇಲ್ಲಿ ಬಂದು ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಬಂದು ಇದರಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ. ಸಮ ಪ್ರಮಾಣನೇ ಇದೆ, ಸ್ವಲ್ಪ ಕಡಲೆಬೇಳೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕು. ಎಷ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತೀರೋ ಪುಡಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ನೀವು ಜಾಸ್ತಿ ದಿವಸ ಸಹ ಸ್ಟೋರ್ ಮಾಡಿಟ್ಟರು ಸಹ ಏನೂ ಆಗೋದಿಲ್ಲ ಅನ್ಬೋದು. ಅದಕ್ಕೋಸ್ಕರ ಚೆನ್ನಾಗೇ ಫ್ರೈ ಮಾಡಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬೇಕಾದರೂ ನೀವು ಸೇರಿಸ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಸಹ ಮಾಡ್ಬೋದು. ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ರೋಸ್ಟ್ ಆದರೆ ಇನ್ನೂ ಸಹ ಚೆನ್ನಾಗಿರುತ್ತೆ ಎಣ್ಣೆಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನೀವು ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ಬಂದು ನಾನಿಲ್ಲಿ ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೋರಿಸಿದ್ನಲ್ಲ, ಅದನ್ನು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಅಥವಾ ಹಾಗೆಯೂ ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ. ಅದು ಅದ್ರ ಮೇಲ್ಗಡೆ ಇರೋವಂಥದ್ದು ಸ್ವಲ್ಪ ಸಿಪ್ಪೆ ಬಿಡಿಸೋ ರೀತಿ ಬಂದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಕಡಲೆ ಬೀಜ ಚೆನ್ನಾಗಿ ಆಗಿದೆ ಅಂತ. ಅದರಲ್ಲೇ ಸ್ವಲ್ಪ ಎಣ್ಣೆ ಇತ್ತಲ್ಲ, ಸೊ ಅದಕ್ಕೆ ಆ ಅಂಶ ಎಲ್ಲನೂ ಸಹ ಇದಕ್ಕೆ ಸೇರಿಕೊಂಡು ಈ ರೀತಿ ಆಗಿದೆ. ನಾನು ಎಕ್ಸ್ಟ್ರಾ ಎಣ್ಣೆ ಏನು ಹಾಕೋಕ್ಕೆ ಹೋಗಿಲ್ಲ, ಇದೇ ತುಂಬ ಸಿಂಪಲ್ ಆಗಿರಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ತುಂಬ ಈಸಿ, ಮನೆಯಲ್ಲೇ ಮಾಡ್ಬೋದು ನೀವು. ಕಮ್ಮಿ ಖರ್ಚಲ್ಲಿ ನೀವು ಜಾಸ್ತಿ ಪುಡಿ ಮಾಡ್ಕೊಂಡು ಇಟ್ಕೊಬೋದು. ಈಗ ನಾನು ಬಂದಿದ್ದಲ್ಲಿ ಅರ್ಧ ಕಪ್ಪಷ್ಟು ಕೊಬ್ಬರಿ ಇದೆಯಲ್ಲ, ಆ ಕೊಬ್ಬರಿನೂ ಸಹ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಸಹ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ರೋಸ್ಟ್ ಮಾಡ್ಕೊಳ್ಳೋ ಉದ್ದೇಶ ಏನಂದರೆ ಸ್ವಲ್ಪ ಮೆತ್ತಗಿತ್ತು ಕೈನ ಆದಾಗ ಅದು ಸ್ವಲ್ಪ ಚೆನ್ನಾಗಿರುತ್ತೆ ಪುಡಿ ಮಾಡಿದಾಗ ಅಂತ ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ. ಈಗ ಬಂದು ನಾನು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ, ಜೀರಿಗೆ ಸೇರಿಸ್ಕೊತಾ ಇದ್ದೀನಿ, ಆಮೇಲೆ ಸಾಸಿವೆ, ಈ ಮೂರನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅದನ್ನು ಸಹ ಎಲ್ಲ ಒಂದು ಚಟಾಪಟ ಅನ್ನೋ ರೀತಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಬಿಡಿ. ಒಂದೇ ಒಂದು ನಿಮಿಷ ಸಾಕು, ಚೆನ್ನಾಗಿ ರೋಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಚಟಾಪಟ ಅನ್ನಬೇಕು. ಸ್ವಲ್ಪ ಕಮ್ಮಿ ಸೇರಿಸ್ಕೊಳ್ಳಿ, ಈ ಮೂರು ಸ್ವಲ್ಪ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಈಗ ಬಂದು ನಾನು ಸ್ವಲ್ಪ ಮೆಣಸು ಮತ್ತು ಸ್ವಲ್ಪ ಹುಣಸೆಹಣ್ಣು ಸಹ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಹುಣಸೆಹಣ್ಣು ಬಂದು ಕಂಪ್ಲೀಟ್ಲಿ ಆಪ್ಷನಲ್, ಡ್ರೈ ರೋಸ್ಟ್ ಮಾಡ್ಕೊಳ್ಳೋದು. ಆಗ ಒಂದ್ಸಲ ಮಾಡಿಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ಮಾಡ್ಕೊಳ್ಳಿ. ಅದರಲ್ಲಿರೋ ಅಂಥದ್ದು ಎಲ್ಲನೂ ಸಹ ನೀಟಾಗಿ ತೆಗೆದುಬಿಟ್ಟು ನೀಟಾಗೆ ಕ್ಲೀನ್ ಮಾಡಿಕೊಂಡು ಹುಣಸೆಹಣ್ಣು ಹಾಕಿ ಅಂತಲೇ ಹೇಳ್ತೀನಿ. ಆ ರೀತಿ ಹಾಕೋದ್ರಿಂದ ಅದರಲ್ಲಿ ಕಡ್ಡಿ ಕಸ ಏನಾರ ಇದ್ದರೆ ಅದೆಲ್ಲ ಹೋಗುತ್ತೆ. ಇಲ್ಲಾಂದರೆ ಏನೋ ಪುಡೀಲಿ ಒಂದು ಸ್ವಲ್ಪ ಸಿಕ್ಕಿದ್ರೂ ಸಹ ತಿನ್ನೋಕ್ಕೆ ಒಂಥರ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಸಹ ತುಂಬ ಬಿಸಿಯಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಈ ರೀತಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಬಂದು ನಾನು ಇಲ್ಲಿ 1 ಸ್ಪೂನಷ್ಟು ಎಳ್ಳು ಅಂತ ಹೇಳಿದ್ನಲ್ಲ, ಆ ಬಿಳಿ ಎಳ್ಳನ್ನು ಸಹ ಸೇರಿಸ್ಕೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೋದು, ಯಾಕಂದರೆ ನಾನು ಕಹಿ ಆಗಿಬಿಡುತ್ತೆ ಅಂತಲೇ ಸೇರಿಸ್ಕೊಂಡಿಲ್ಲ. ಯಾಕಂದರೆ ನಾವು ಪುಡಿ ಮಾಡ್ತೀವಿ ಅಂದಾಗ ಎಳ್ಳು ಹಾಕ್ಬಿಟ್ಟು ಆಗ ಸ್ವಲ್ಪ ಕಹಿ ಅಂಶ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ಆ ಕಹಿ ಅಂಶ ಬೇಡ ಅಂದ್ಬಿಟ್ಟು ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರಿಂದ ಮೆಂತ್ಯ ಅಥವಾ ಎಳ್ಳು ಯಾವ್ದು ಹಾಕಿದ್ರೂ ಸಹ ಕಹಿ ಬಿಟ್ಕೊಳ್ಳಲ್ಲ. ಅದೇ ಜಾಸ್ತಿ ಹಾಕಿದ್ರೆ ಆವಾಗ ಕಹಿ ಆಗೋಗುತ್ತೆ. ಸ್ವಲ್ಪ ಹಾಕೋದ್ರಿಂದ ಏನೂ ಕಹಿ ಬಿಡಲ್ಲ. ಇದು ಸಹ ಸಣ್ಣ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸಹ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ವಲ್ಪ ಈ ರೀತಿ ಬ್ರೌನಾಗಿ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಚೆನ್ನಾಗಿ ಹುರಿದಿದೆ ಮತ್ತು ಅಂತ. ಆರಾಮಾಗಿ ನೀವು ಮಾಡ್ಕೋಬೋದು. ನೋಡಿ ಎಲ್ಲನೂ ಸಹ ಇವಾಗ ರೆಡಿ ಆಯಿತು. ಈಗ ರೆಡಿ ಆದಮೇಲೆ ನೆಕ್ಸ್ಟ್ ಬಂದು ಮುಂದಿನ ಸ್ಟೆಪ್ ಏನು ಮಾಡೋದು ಅಂದರೆ, ಈಗ ನಾವು ಉಳಿದಿರೋದು ಒಂದೇ ಒಂದಂದರೆ ಒಣಮೆಣ್ಸಿನ್ಕಾಯಿ ಬ್ಯಾಡಗೆ ಮತ್ತು ಗುಂಟೂರು ಮೆಣಸಿನ್ಕಾಯಿ, ಅದನ್ನು ಸಹ ಚೆನ್ನಾಗಿ ಹುರಿಬೇಕು. ಆ ವಿಡಿಯೋ ಬಂದು ಸ್ಕಿಪ್ ಆಗೋಗಿದೆ, ಸೊ ಆ ಕ್ಲಿಪ್ಪಿಂಗು ಅದನ್ನು ಆ್ಯಡ್ ಮಾಡಿಲ್ಲ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಬೇಕು. ಡ್ರೈ ಮಿಕ್ಸಿ ಜಾರ್ ತೊಗೊಂಡು ಸಣ್ಣ ಅಂಥದ್ದು ಎಲ್ಲನೂ ಸೇರಿಸ್ಕೊಳ್ಳಿ. ನೀವು ಹುರಿದಿರೋ ಅಂಥ ಕಡಲೆ ಬೀಜ ಆಗಲಿ, ಕಡಲೆಬೇಳೆ ಆಗಲಿ, ಉದ್ದಿನಬೇಳೆ ಆಗಲಿ, ಅಥವಾ
ಮೆಣಸಿನ್ಕಾಯಿ ಆಮೇಲೆ ಕೊಬ್ಬರಿ ಎಲ್ಲನೂ ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೌಡರ್ ಮಾಡ್ಕೊಬೇಕು. ಆದಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ ಬಂದು ಸ್ವಲ್ಪ ಡ್ರೈ ಇರಲಿ, ಸ್ವಲ್ಪನೂ ನೀರಿನ ಅಂಶ ಇಲ್ಲದೇ ಇರೋ ರೀತಿ ಚೆನ್ನಾಗಿ ಮಾಡೋದ್ರಿಂದ ಎಷ್ಟು ದಿವಸ ಇದ್ದರೂ ಚೆನ್ನಾಗಿರುತ್ತೆ, ಕೆಟ್ಟೋಗಲ್ಲ ಅನ್ಬೋದು. ಯಾಕಂದರೆ 1 ತಿಂಗಳವರೆಗೂ ಹೊರಗಡೆನೂ ಸಹ ಇಟ್ಕೊಬೋದು. ನಾನಿಲ್ಲಿ ಬಂದು ಅರ್ಧ ಮಾತ್ರ ಹಾಕ್ಕೊತಾ ಇದ್ದೀನಿ ಎಳ್ಳು, ಇನ್ನು ಅರ್ಧ ಎತ್ತಿಟ್ಕೊತಾ ಇದ್ದೀನಿ. ಯಾಕಂದರೆ ಸಪ್ರೇಟಾಗಿ ಆಮೇಲೆ ಲಾಸ್ಟಲ್ಲಿ ಸೇರಿಸ್ಕೊಂಡು ಪುಡಿನ ಕಲಸೋಣ ಅಂತ. ಈ ರೀತಿ ನೋಡಿ ಎಷ್ಟು ನುಣ್ಣಗೆ ಪುಡಿಯಾಗಿದೆ. ಈ ರೀತಿ ಪುಡಿ ಮಾಡ್ಕೊಬೋದು, ಅಥವಾ ನೀವು ಮಿಲ್ಲಲ್ಲೂ ಸಹ ಹಾಕ್ಸ್ಕೊಂಡು ಬರ್ಬೋದು. ಜಾಸ್ತಿ ಕ್ವಾಂಟಿಟಿ ಮಾಡಿದ್ರೆ ನಾವು ಕಮ್ಮಿ ಕ್ವಾಂಟಿಟಿ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಒಂದು 200 to 250 ಗ್ರಾಮ್ಸ್ ಪುಳಿಯೋಗರೆ ಪೌಡರ್ ಸಿಕ್ಕಿತ್ತು. ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತುಂಬ ಸಿಂಪಲ್ ಮತ್ತು ಈಸಿಯಾಗಿ ಪುಳಿಯೋಗರೆ ಪೌಡರ್ ರೆಡಿ ಆಯಿತು. ಈ ಪುಳಿಯೋಗರೆ ಪೌಡರ್ನ ಬಳಸ್ಕೊಂಡು ಹೇಗೆ ಮನೆಯಲ್ಲಿ ಪುಳಿಯೋಗರೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.